ಸಾಂಬ ಶಿವ ನಿಲಗಲ್ಲಪುರದಾಯ ಸಾಂಬ ಶಿವ 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 ಶಿವಾಯ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಹರಾಯ ನಮಃ ಶಿವಾಯ ನಮಃ ಹರಾಯ ನಮಃ ಶಿವಾಯ ನಮಃ ಹರಾಯ ನಮಃ ಶಿವ. ಸನ್ಮಾನ್ಯರು ವೈ ಸಾಯಿ ಪ್ರಸಾದ್ ರೆಡ್ಡಿ ಅವರು ಮಾಜಿ ಶಾಸಕರು ಆದೋನಿ ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಚಪ್ಪಾಳೆ ತಟ್ಟರೆ ಜೋರಾಗಿ. ಆದೋನಿಯ ಮಾಜಿ ಶಾಸಕರು ಮಂತ್ರಾಲಯದ ಸದ್ಯದ ನಮ್ಮ ಶಾಸಕರಾಗಿರ್ತಕ್ಕಂಥ ವೈ ಬಾಲನಾಗ್ ರೆಡ್ಡಿ ಅವರು ಶ್ರೀಮಠದ ಪರಮ ಸದ್ಭಕ್ತಾದಿಗಳು. ಗುರುಕೃಪಾ ಅಂದ್ರೆ ಸುಮ್ಮನೆ ಆಗಲ್ಲ, ಎಲ್ಲರಿಗೆ ಸಿಗಲ್ಲ. ಸಿಕ್ಕರು ಹಿಂಗಾತಾರ ನೋಡಿ, ಓಸು ಮಂದಿಗೆ ಸಿಗಲ್ಲ. ವ್ಯತ್ಯಾಸದ ಎಲ್ಲರಿಗೂ ಆಶೀರ್ವಾದ ಇರ್ತದ. ಇನ್ನು ವೈ ಸಾಯಿ ಪ್ರಸಾದ್ ರೆಡ್ಡಿ ಅವರು ಮಾಜಿ ಶಾಸಕರು ಆದೋನಿ ಆಂಧ್ರ ಪ್ರದೇಶ ಇವರು ಬಂದಿದ್ದಾರೆ. ಇವರೂ ಕೂಡ ಚಪ್ಪಾಳೆಯನ್ನು ತಟ್ಟಿ ನಾವು ಸ್ವಾಗತವನ್ನು ಕೋರೋಣ. ಅವರಿಗೆ ಪುತ್ರರಾದ ಷಡಾಟ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ಮಹಾಸ್ವಾಮಿಗಳನ್ನು ಬಂದ್ಬಿಟ್ರು. ಅವರಿವರನ್ನ ಭಕ್ತರಲ್ಲಿ ಭಕ್ತ, ದೊಡ್ಡ ಭಕ್ತರ ಮಕ್ಕಳು. ನಾವು ಯಾವತ್ತೂ ಹೋಗ್ತಾ ಇರ್ತೀವಿ. ನಮ್ಮ ಬಾಲನಾಗರೆಡ್ಡಿ ಅವರು ಪೂಜೆ ಕುಂತ್ಕೊಂಡಾರ ಅಂದ್ರೆ 2-3 ತಾಸು ಬೇಕಲ್ಲೇ ಮಕ್ಕಳ ಪೂಜೆ ಕುಂತ್ಕೊಂಡ. ತಾತನವ್ರು ಬಂದಾರ ಅಂತಂದ್ರೆ ಆದಷ್ಟು ಮಟ್ಟಿಗೆ ಜಲ್ದಿ ಪೂಜೆ ಮಾಡ್ಕೊಂಡು ಬಂದು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ. ಎಷ್ಟು ಹೇಳಿದ್ರು ಕಡಿಮೆ ಅಂತ. ಸಾಯಿ ಪ್ರಸಾದ್ ರೆಡ್ಡಿ ಆದ್ವಾನಿಯಲ್ಲಿ ಪಂಚಪೀಠಾಚಾರ್ಯ ಉತ್ಸವ ಮಾಡಿಸಾರಲ್ಲೇ ಮಕ್ಕಳು, ಇನ್ನೇನ್ ಮಾಡ್ಬೇಕು? ರಾಯಚೂರಲ್ಲಿ ಇಂಥ ಪಂಚಪೀಠಾಚಾರ್ಯರ ಉತ್ಸವ ನಡೆಸಿದ್ದೆ. ಬಂದ್ರಪ್ಪ ಭಕ್ತರು ನಮ್ಮದು ಹುಲಿ ಶಿವ ಬಂದಂಗ. ತಾತ ಏನು ಏನಿಲ್ಲ, ಮುಂದಿನ ಸಲ ಪಂಚಪೀಠಾಚಾರ್ಯ ಉತ್ಸವ ಆಹ್ವಾನಲ್ಲಿ ಆಗಬೇಕು. ಶಾಸ್ತ್ರಾಗ ಹಾಕ್ಬೇಕಂದ್ರೆ ಹಾಕಿ ಮಾಡಿ ಅಂತ ನಿನ್ನೇನ್ ಬೇಕಂದ್ರೆ ಮಕ್ಕಳು. ಅಕ್ಕಮಾದೇವಿ ಹೇಳಿಲ್ಲ, ನಿನಗಾಗಿ ಸತ್ತವರು ನಾಕಾನೆ ಚನ್ನಮಲ್ಲಿಕಾರ್ಜುನ ಅಂತ. ದೇವರಿಗಾಗಿ ಸಾಯ್ತಕ್ಕಂಥ ಪ್ರಾಣಿಗಳೆಲ್ಲ ಒಂದಪ್ಪ ಅಂದ್ರೆ ನಮ್ಮ ರಾಂಪುರ ಆದ್ವಾನ್ಯಾಗ. ಅದನ್ನ ನೀವು ಮಾಡಿ ಇವತ್ತು ಮಾಡಿ ತೋರಿಸಿರಲ್ಲ, ತೋರಿಸಲಂತಿಲ್ಲ. ಶಾಂತವಲ್ಲ ಶಾಂಭವಿಗೆ ತೋರಿಸಿರಿ. ನಿಮ್ಗೆ ಯಾವ ವರ ಬೇಕು ಆ ವರ ಕೊಟ್ಟೇ ತೀರ್ತಾರಲ್ಲೇ ಮಕ್ಕಳು. ಇನ್ನೇನು ಬೇಕು? ಇಂಥ ಮಹತ್ ಕಾರ್ಯ ನೋಡಿ ನನಗೆ ಮಾತ್ರ ಪೂರ್ತಿ ಬರುವ ಸಂತೋಷ ಆಗೈತೆ. ನಿಮ್ಗೆ ಭಗವಂತ ಶಾಂತವಲ್ಲ ಶಾಂಭವಿ ಅಷ್ಟೈಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ 2 ಮಾತಿಗೆ ರಾಮಕೊಳ್ಳಾಗ್ತದೆ. ಮುಂದೆ ನಾವೆಲ್ಲ ಅಪ್ಪೋರಿಗೆ ಶಾಲೆ ಹೊಲಿಸ್ತಾರೆ ಮಕ್ಕಳು ಕೊಡು. ತೇರಿನಲ್ಲಿ ಪಾಲ್ಗೊಳ್ಬೇಕು. ಆ ತೇರಿಗೆ ನೈವೇದ್ಯವನ್ನು ಹಿಡಿದು ಮೇಲೆ ಎಸಬೇಕು. ಮತ್ತೆ ನೀವು ಮುಂಜಾನೆ ತೇರಿಗೆ ನೈವೇದ್ಯವನ್ನು ಮಾಡಿರಿ. ಮತ್ತೆ ನಿಮ್ಮ ಸಂಜೆಗೆ ಅದೇ ಕಡಿಮೆ ಕಾಲದ ಊಟದ ಹಿಡಿದಿರ್ತಕ್ಕಂಥ ನೇಮವನ್ನ ಎಂದಿಗೂ ಕೂಡ ಬಿಡೋದಿಲ್ಲ. ಅವರು ಪ್ರಾಣ ಬೇಕಾದ್ರೆ ಬಿಡ್ತಾರೆ, ಆದರೆ ಹಿಡಿದಿರ್ತಕ್ಕಂಥ ನೇಮವನ್ನ ಬಿಡ್ಲಾರ್ದಂತಕ್ಕಂತೆ ಯಾರು ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ತನಗಾಗಿ ತನ್ನವರಿಗಾಗಿ ಬದುಕಲಿಲ್ಲ ಮಲ್ಲಮ್ಮ. ಮಲ್ಲಯ್ಯ ಬಂದು ಕೇಳ್ತಾನ, ಮಲ್ಲಮ್ಮ ನಿನಗೆ ಏನು ಬೇಕು ಕೇಳು ಅಂದಾಗ ಆ ತಾಯಿ ಕೇಳ್ತಾಳಂತ. ಏನಂತ ಕೇಳ್ತಾಳ? ತನಗೆ ಕೇಳಲಿಕ್ಕೆ ಇಡೀ ಸಮಾಜಕ್ಕೆ ಕೇಳ್ತಾಳಕ್ಕೆ ಏನಾಗಬೇಕು? ರೆಡ್ಡಿ ಕುಲ ಏನಾಗಬೇಕು? ಬಂಗಾರದ ಕಡ್ಡಿ ಆಗ್ಬೇಕಂತ ಮಾತನ್ನ ಕೇಳದಕ್ಕೆ ಯಾರಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಸತ್ತು ಬದುಕಬೇಕಂತ. ಸತ್ತವ್ರು ಬೇರೆ, ಇದ್ದು ಸತ್ತವ್ರು ಬೇರೆ,
ಸತ್ತು ಬದುಕಿದವರು ಬೇರೆ, ಸತ್ತು ಬದುಕಿದವರು ಯಾರು ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಬಹುಶಃ ಈ ಜಾತ್ರೆ ನೋಡಿದ್ರೆ ನನಗನ್ನಿಸ್ತದ ಇದು 2ನೇ ವರ್ಷ ಜಾತ್ರೆ ಅಂತ ಅನಿಸ್ತಿಲ್ಲ ನನಗೆ. ಈ ಜಾತ್ರೆ ನೋಡಿದ್ರೆ ಸುಮಾರು ಒಂದು 20 ವರ್ಷದ ಜಾತ್ರೆ ಏನು ನಡೆಯಕತ್ತದೇನೋ ಅನ್ನುವಂಥ ಭಾವ ಎಲ್ರಿಗೂ ಕೂಡ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಈ 4ನೇ ತಾರೀಕಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. 4ನೇ ತಾರೀಕಿಂದ ಮಹಾಚಂಡಿಕ ಯಾಗ, ಸಾಯಂಕಾಲ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ, ಮತ್ತೆ ದಿನ ಒಬ್ಬರು ಅತಿಥಿ ಮಹೋದಯರು ಅವ್ರು ಇವ್ರು ಎಲ್ಲ ಬರ್ತಾರ. ಬೆಳಗ್ಗೆ 8 ಗಂಟೆಗೆ ದಾಸೋಹ ಪ್ರಾರಂಭ ಆದ್ರೆ ರಾತ್ರಿ 12 ಗಂಟೆಗೆ ದಾಸೋಹ ಮುಗೀತದೆ. ಅಂತ ಭಕ್ತರು ನಮ್ಮ ನಿಲಗಲ್ ಮತ್ತು ಎನ್ಗಣೆಕಲ್ಲಿನ ಭಕ್ತರು ಅಂತಂದ್ರೆ ತಪ್ಪಾಗೋದು. ಸುಮ್ಮನೆ ನಾವೆಲ್ಲ ನೆಪ ಮಾತ್ರ, ನಮ್ಮಿಂದ ನಡೆದ ಅನ್ನೋದು. ನಮ್ಮಿಂದ ಏನೂ ನಡೆದಿಲ್ಲ, ನಡೆದಿದ್ದೆಲ್ಲ ನಮ್ಮ ಭಕ್ತರಿಂದನೇ ನಡೆದೋದು. ಇದಕ್ಕೆಲ್ಲ ಮೂಲ ಕಾರಣ ನಿಲಗಲ್ ಮತ್ತು ಎನ್ಗಣೆಕಲ್ಲಿನ ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಅಂತಂದ್ರೆ ತಪ್ಪಾಗೋದು. ಇವತ್ತು ರಥ ನಡೀತಾ ಇತ್ತು, ಅದು ಸ್ವಲ್ಪ ಬಾಗಿದಾಗ ನಮ್ಗೇನು ಅಲ್ಲೇ ನಿಲ್ತದೇನೋ ಅಂತ ಕೆಲವ್ರಿಗೆ ಅನಿಸ್ತಾ ಇತ್ತು. ಆದ್ರೆ ಪಕ್ಕದಲ್ಲಿ ಕೂತಂತ ಕೆಲವು ಭಕ್ತರು ಮಾತಾಡ್ತಿದ್ರು, ನನ್ನ ಕಿವಿಗೆ ಬೀಳ್ತಾ ಇತ್ತು. ಅವ್ರು ಹೇಳಕತ್ತಿದ್ರು ಏನಂತಂದ್ರೆ, ಈ ಭಾಗದೊಳಗೆ ಸುಮಾರು ಒಂದು 7,500 ಮೂರ್ತಿಗಳಿಗೆ ಕಲ್ಲಿಗೆ ಜೀವ ಕೊಟ್ಟಂತ ಪರಮಾತ್ಮ ಅದ್ರೊಳಗೆ ಕುಂತಾನ, ಅದ್ ಹೆಂಗ ನಿಲ್ತದ, ಅದು ಎದುರುಪಾದಿ ಮೂರ್ತಿ ಬರ್ತದೆ ಅನ್ನುವಂತ ಮಾತನ್ನ ನನ್ನ ಹಿಂದೆ ಕುಂತವ್ರು ಕೆಲವರು ಹೇಳ್ತಾರೆ. ಇಂಥ ಭಕ್ತಿ ಉಳ್ಳಂತ ಭಕ್ತರು ನೀವೆಲ್ಲ ಇದ್ದೀರಲ್ಲ, ಇಂಥ ಭಕ್ತರನ್ನ ಪಡೆದಂತ ನಾವೇ ಧನ್ಯವಂತರು ಅನ್ನುವಂಥ ಭಾವ ನಮಗೆ ಮೂಡ್ತದೆ. ಹಾಗೆ ಇದಕ್ಕೆಲ್ಲ ಸರಳ ಸಂತರಂದೇ ಖ್ಯಾತಿಯಾಗಿರ್ತಕ್ಕಂಥ ಹಿರಿಯ ಪೂಜ್ಯರು ಹಾಗೂ ಕ್ರಿಯಾಶೀಲರಾಗಿರ್ತಕ್ಕಂಥ ಹಿರಿಯ ಪೂಜ್ಯರು ಪ್ರತಿ ವರ್ಷ ಕೂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಾಡುತ್ತಾ ಬಂದಿದ್ದಾರೆ. ಎಲ್ಲ ರಂಗಗಳಲ್ಲಿ ಈಗ ಈ ಸಲ ಭಾರ ಎಳೆಯುವ ಎತ್ತುಗಳಿಂದ ಭಾರ ಎಳೆಯುವ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಇಂಥೆಲ್ಲ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋದರಿಂದ ಏನು ಹಳ್ಳಿನಲ್ಲಿ ಮುಂಚೆ ಇರ್ತಕ್ಕಂಥ ಭಕ್ತಿ ಭಾವ ಮತ್ತೆ ಈಗ ಪುನರುತ್ಥಾನಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಇಂದಿನ ಏನು TV ಮಾಧ್ಯಮಗಳಾಗಿರ್ಬೋದು, ಡಿಜಿಟಲ್ ಮಾಧ್ಯಮಗಳು ಏನು ಬಂದಿದೆ, ಈ ಒಂದು ಸಮಯದ ಅಭಾವ ಏನಾಗ್ಬಿಟ್ಟಿದೆ, ಮೆಕ್ಯಾನಿಕಲ್ ಲೈಫ್ ಆಗಿರ್ತಕ್ಕಂಥ ಇಂಥ ದಿನಮಾನಗಳಲ್ಲಿ ಈ ಹಳ್ಳಿನಲ್ಲಿ ಮಾತ್ರ ಏನು ಜನಗಳ ತಾಯಂದಿರು ಅಥವಾ ಸಹೋದರಿಯರು ಸೇರ್ತಕ್ಕಂಥ ಕೆಲಸ ನಡೀತದೆ. ಬೇರೆ ಎಲ್ಲಾದ್ರೂ ಕೂಡ ಜನಗಳನ್ನ ಸೇರಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಡ್ತದೆ. ಈಗಂತೂ ಪುರಾಣ ಪ್ರವಚನಗಳನ್ನು ಕೇಳ್ತಕ್ಕಂಥದ್ದು ಹಿರಿಯರೇನಿದ್ದೀರಿ ತಾವು ಮತ್ತು ಏನು ಈ ಪೀಳಿಗೆ ಹೋದ ನಂತರ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದಿರ್ಬೋದು, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದಿರ್ಬೋದು. ತಾವು ತಾಯಂದಿರುಗಳು ಮುಂದಿನ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಏನಾಗಲ್ಲ, ನಾವು ನೀವೆಲ್ಲರೂ ಕೂಡ ಆ ಒಂದೇನು ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದಾಗ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಪೂಜ್ಯರಲ್ಲಿ ಏನು ಭಕ್ತಿ ಭಾವದಿಂದ ನಡ್ಕೊಳ್ತಕ್ಕಂಥದ್ದು, ಏನು ಧಾರ್ಮಿಕ ಕ್ರಿಯೆಗಳೇನಿರ್ತದೆ, ಹಣೆಗೆ ಭಸ್ಮವನ್ನು ಹಚ್ಚೋದು, ಲಿಂಗ ಪೂಜೆ ಮಾಡಿಕೊಡ್ತಕ್ಕಂಥದ್ದು, ಅಂಥವೆಲ್ಲವುಗಳನ್ನು ಕೂಡ ತಾಯಂದಿರು ಹೆಚ್ಚಿನ ರೀತಿಯಲ್ಲಿ ಪುರುಷರಿಗಿಂತಲೂ ತಾಯಂದಿರ ಕೆಲಸನೇ ಹೆಚ್ಚು ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಇಂಥ ಮಠಮಾನ್ಯಗಳು ನಡೆಸ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ತನು ಮನ ಧನದಿಂದ ಇಂಥ ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ